ಪ್ರಿಯರೇ, ತಮಗೆಲ್ಲರಿಗೂ ವಂದನೆಗಳು. ಸಮ್ ಪೀಪಲ್ ಡು ನಾಟ್ ಹ್ಯಾವ್ ಗಾಡ್ಸ್ ಐಡಲ್ಸ್, ಬಟ್ ದೇ ಹ್ಯಾವ್ ಇಂಡಿಯನ್ ಐಡಲ್ಸ್. ಇನ್ನೂ ಬಹಳಷ್ಟು ಐಡಲ್ಸ್ಗಳಿವೆ. ಯಾಕೆ ಈ ಮಾತನ್ನು ಕೇಳಿದೆ ಅಂದರೆ, ನೋಡಿ, ಕಂಚಿನ ಸರ್ಪವನ್ನು ಹಿಜ್ಕಿಯ ಅರಸ ಪುಡಿ ಪುಡಿ ಮಾಡಿ ನಾಶಪಡಿಸಿದಂತೆ, ಅದೇ ರೀತಿ ನೀವು ಕಥೋಲಿಕರು ಇನ್ನೂ ಚರ್ಚಿನಲ್ಲಿ ಮನೆಗಳಲ್ಲಿ ರಾಶಿ ರಾಶಿ ಮೂರ್ತಿಗಳನ್ನು ಇಟ್ಟು ಅವರಿಗೆ ಮೂರ್ತಿ ಪೂಜೆ ಮಾಡ್ತೀರಿ. ಯಾಕೆ ನೀವು ಮೂರ್ತಿ ಪೂಜೆ ಮಾಡ್ತೀರಿ, ಅದು ಯಾಕೆ ಪುಡಿ ಮಾಡೋದಿಲ್ಲ ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ಹೇಗಪ್ಪ ಉತ್ತರಿಸಬೇಕು? ಪ್ರಿಯರೇ, ಈ ಪ್ರಶ್ನೆಗೆ ಉತ್ತರಿಸಿ ನನಗೂ ಕಷ್ಟ, ನಿಮಗೂ ಕಷ್ಟ. ಬನ್ನಿ ಒಟ್ಟಾಗಿ ನಾವು ಕೆಲವೊಂದು ವಿಚಾರಗಳನ್ನು ಅರ್ಥೈಸೋಣ. 2 ವಿಚಾರಗಳು, ಮೂರ್ತಿ ಮತ್ತು ಪ್ರತಿಮೆ, ಇದರ ನಡುವೆ ವ್ಯತ್ಯಾಸ ಇದೆಯೇ? 2ನೇದು ವೆನರೇಷನ್ ಆ್ಯಂಡ್ ಎಡೋರೇಷನ್, ಗೌರವ ಮತ್ತು ಆರಾಧನೆ, ಇದರ ನಡುವೆ ಏನಾದರೂ ವ್ಯತ್ಯಾಸ ಇದೆಯೇ? ಆದ್ದರಿಂದ ಈ ಚಿಕ್ಕ ಒಂದು ಧ್ಯಾನಕ್ಕೆ ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಪ್ರಿಯರೇ, ನೋಡಿ, ಮೊದಲನೇದಾಗಿ ನಮ್ಮ ವಿಶ್ವಾಸ ಹಂತ ಹಂತವಾಗಿ ಬೆಳೆಯಿತು. ನೋಡಿ, ಮುಟ್ಟಿ, ಕೇಳಿ, ಅನುಭವಿಸಿ. ಆದ್ದರಿಂದ ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣದ ವಿಚಾರಗಳನ್ನು ಇವೆ ಎಂದು ನಂಬೋದು. ಸ್ವರ್ಗ ಇದೆ ಅಂತ ನಾವು ನಂಬ್ತೇವೆ, ನಾವು ನೋಡಿಲ್ಲ, ಅವು ಕಣ್ಣಿಗೆ ಕಾಣುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಮೂರ್ತಿಗಳು ಇದ್ದಿಲ್ಲ. ಮೂರ್ತಿಗಳನ್ನು ಮಾಡಬಾರ್ದಂತ ನಾವು ವಿಮೋಚನಕಾಂಡ ಅಧ್ಯಾಯ 20ರಲ್ಲಿ ಓದ್ತೇವೆ. ಇನ್ನು ವಿಮೋಚನಕಾಂಡ ಅಧ್ಯಾಯ 25, 5 ಅಧ್ಯಾಯಗಳ ನಂತರ ದೇವರೇ ಒಂದು ಮೂರ್ತಿ ಮಾಡಲಿಕ್ಕೆ ಹೇಳ್ತಾರೆ. ಅದು ಇರಲಿ. ಜೆರುಸಲೇಮ್ ದೇವಾಲಯದಲ್ಲಿ ಆ ಮಂಜೂಷದ ಮೇಲೆ ದೇವರೇ 2 ಕೆರೂಬಿಮ್ಗಳ ಮೂರ್ತಿ ಮಾಡಲಿಕ್ಕೆ ದೇವರೇ ಹೇಳ್ತಾರೆ. ಅದೇನೇ ಇರಲಿ, ಹಳೆ ಒಡಂಬಡಿಕೆಯಲ್ಲಿ ಮೂರ್ತಿ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರು ತಮ್ಮ ಪುತ್ರನನ್ನೇ ಕಳಿಸಿದರು ಮನುಷ್ಯ ರೂಪದಲ್ಲಿ. ಆದ್ದರಿಂದ ಪ್ರಿಯರೇ, ನೋಡಿ, ಯಾವುದೇ ಮಾಧ್ಯಮಗಳಿಲ್ಲದೆ ನಮಗೆ ಪ್ರಾರ್ಥಿಸಲಿಕ್ಕೆ ಕಷ್ಟ. ಒಂದು ಉದಾಹರಣೆ ಹೇಳ್ತೇನೆ. ಒಂದು ಅಪ್ಪ ಹೊರ ದೇಶದಲ್ಲಿ ದುಡಿತಾನೆ. ಆ ಚಿಕ್ಕ ಮಗು ಊರಲ್ಲಿದೆ. ಆ ತಂದೆಯ ಫೋಟೋವನ್ನು ತಾಯಿ, ಇವತ್ತು ಮೊಬೈಲ್ ಇದೆ, ಆ ಕಾಲದಲ್ಲಿ ಮೊಬೈಲ್ಗಳು ಇದ್ದಿಲ್ಲ, ಆ ತಂದೆಯ ಫೋಟೋವನ್ನು ತಾಯಿ ಆ ಚಿಕ್ಕ ಮಗುವಿಗೆ ತೋರಿಸಿ, ಇದು ನಿನ್ನ ಅಪ್ಪ ಅಂತ ಹೇಳ್ತಾಳೆ. ಆ ನೋಡಿದ ವಿಚಾರಗಳು ತಲೆಯಲ್ಲಿ ಮೂರ್ತಿಯಾಗಿ ಉಳಿತದೆ. ಅಪ್ಪ ಈ ದೇಶಕ್ಕೆ ಬಂದ ಮೇಲೆ, ಊರಿಗೆ ಬಂದ ಮೇಲೆ ಆ ಫೋಟೋದ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಕಣ್ಣು ಮುಂದೆನೇ ಇದೆ. ಪ್ರಿಯರೇ, ಒಂದು ವೇಳೆ 2000 ವರ್ಷಗಳ ಹಿಂದೆ ಬಂದಂಥ ಯೇಸುವಿನ ಒಂದು ಫೋಟೋ, ಯೇಸುವಿನ ಒಂದು ಚಲನಚಿತ್ರ, ಯೇಸುವಿನ ಒಂದು ಪ್ರತಿಮೆ ಇಲ್ಲದಿದ್ದರೆ ನಾವು ಹೇಗಪ್ಪ ಪ್ರಾರ್ಥಿಸಬೇಕು? ನಮ್ಮ ಕೆಲವರ ವಿಶ್ವಾಸ ಈ ಚಿಕ್ಕ ಮಕ್ಕಳ ವಿಶ್ವಾಸದಂತೆ, ನೋಡದೆ ನಂಬಲಿಕ್ಕೆ ನಮಗೆ ಆಗುವುದಿಲ್ಲ. ಕೆಲವರು ವಿಶ್ವಾಸ ಬೆಳೆದಿದೆ, ಅವರಿಗೆ ಯಾವ ಮಾಧ್ಯಮದಿಂದ ಡೈರೆಕ್ಟಾಗಿ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ನಮಗೆ ಸಾಧ್ಯವಿಲ್ಲ. ಆದ್ದರಿಂದ ಕಥೋಲಿಕ ಧರ್ಮಸಭೆ ನಮಗೆ ಪ್ರತಿಮೆಗಳನ್ನು ಕೊಟ್ಟಿದೆ. ಆ ಪ್ರತಿಮೆಗಳು, ಅದರ ಅರ್ಥ ಏನು? ಪ್ರತಿಮೆ ಅಂದರೆ ಏನು? ಮೊದಲನೇದಾಗಿ, ಪ್ರತಿಮೆ ಎನ್ನುವುದು ಜೀವಂತ ಹಾಗೂ ಸತ್ವದ ವ್ಯಕ್ತಿಗಳನ್ನು ಪ್ರತಿಬಿಂಬಿಸುವಂಥವು. ನೋಡಿ, ಅಂಬೇಡ್ಕರ್ ಈ ದೇಶಕ್ಕೆ ಎಷ್ಟೊಂದು ಈ ಸಂವಿಧಾನವನ್ನು ಕೊಟ್ಟವರು. ಅವರ ಪ್ರತಿಮೆಗಳು ಎಲ್ಲ ಕಡೆ ಇದೆ ನಮ್ಮ ಭಾರತ ದೇಶದಲ್ಲಿ. ಅವರ ಹುಟ್ಟುಹಬ್ಬದಂದು ನಾವು ಅವರನ್ನು ಗೌರವಿಸ್ತೇವೆ, ಹೂವು ಹಾರ ಹಾಕ್ತೇವೆ, ಅವರ ಒಳಿತನ್ನು ಸ್ಮರಿಸ್ತೇವೆ, ಹೊಗಳ್ತೇವೆ. ಮೂರ್ತಿ ಪೂಜೆ ಆಯಿತೇನೋ? ಇಲ್ಲ ತಾನೇ. ಒಂದು ವೇಳೆ ದೇಶಕ್ಕಾಗಿ ಇಷ್ಟೊಂದು ಒಳಿತು ಮಾಡಿದ ಸೈನಿಕರದು, ಗಾಂಧೀಜಿಯವರದು ಪ್ರತಿಮೆಗಳಿಗೆ ನಾವು ಗೌರವ ಸಲ್ಲಿಸುವುದಾದರೆ, ನಮ್ಮ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಜೀವ ತ್ಯಾಗ ಮಾಡಿದ, ತಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನು ಬೆಳಗಿದ ವ್ಯಕ್ತಿಗಳ ಒಂದು ಪ್ರತಿಮೆ ಇಟ್ಟರೆ ಹೇಗೆ ತಪ್ಪಾಗ್ತದೆ? ಅದೇ ಗೌರವ ಸಲ್ಲಿಸಿದರೆ ಹೇಗೆ ತಪ್ಪಾಗ್ತದೆ? ನೋಡಿ, ಚಾರಿತ್ರಿಕ ಪ್ರತಿಮೆಗಳಿಂದ ಚರಿತ್ರೆಯನ್ನು ಕಲಿತೇವೆ. ಅದೇ ರೀತಿ ಧಾರ್ಮಿಕ ವ್ಯಕ್ತಿಗಳ, ಸಂತರ ಬದುಕಿನಿಂದ ಅವರು ನೋಡಿದಾಗಲೇ ಅವರ ಬದುಕು ನಮಗೆ ಪ್ರೇರಣೆ ಆಗಲಿ ಅಂತ ನಾವು ಆ ಪ್ರತಿಮೆಗಳನ್ನು ಇಡ್ತೇವೆ. ಆದ್ದರಿಂದ ನಮ್ಮ ಯುವಕರು ಏನು ಮಾಡ್ತಾರೆ, ಆ ರೂಮಲ್ಲಿ ಹೀರೋಯಿನ್ಗಳ ಫೋಟೋಗಳನ್ನ ಇಡ್ತಾರೆ. ಯಾಕೆ? ಅವರನ್ನು ಅನುಸರಿಸುವಂತೆ, ಅನುಕರಿಸುವಂತೆ. ನಾವು ಕೂಡ ನಮ್ಮ ಮನೆಗಳಲ್ಲಿ, ನಮ್ಮ ಚರ್ಚಿನಲ್ಲಿ ಧರ್ಮೋಪದೇಶವನ್ನು ಕಲಿಸುವ ಉದ್ದೇಶದಿಂದ, ದೇವರ ಭಯವನ್ನು ಮುಂದಿನ ಪೀಳಿಗೆ ಕಲಿಸುವ ಉದ್ದೇಶದಿಂದ ಈ ಪ್ರತಿಮೆಗಳನ್ನು ಇಟ್ಟಿದ್ದೇವೆ. ಯಾವಾಗ ಈ ಪ್ರತಿಮೆಗಳಿಗೆ ದೇವರು ಅಂತ ನಾವು ನಂಬಿದರೆ, ಕೆಲವೊಂದು
ಮೂರ್ತಿಗಳಿವೆ, ಅವರಿಗೆ ಇತಿಹಾಸವಿಲ್ಲ, ಅವರ ಆಗು ಹೋಗು ನಮಗೆ ತಿಳಿದಿಲ್ಲ, ಅವರ ತಂದೆ ತಾಯಿಯು ಏನೂ ನಮಗೆ ಗೊತ್ತಿಲ್ಲ, ಅವರು ಸ್ವರ್ಗದಲ್ಲಿ ಇದ್ದಾರೋ ಇಲ್ಲವೋ ಕೂಡ ನಮಗೆ ತಿಳಿದಿಲ್ಲ. ಆದ್ದರಿಂದ ಪ್ರಿಯರೇ, ಅಂಥವುಗಳನ್ನು ನಾವು ಮೂರ್ತಿ ಅಂತ ಕರೀಬಹುದು. ಅಂದರೆ ನಾವು ಅವೇ ದೇವರಂತ ಆರಾಧನೆ ಮಾಡೋದು. ಆದ್ದರಿಂದ ಪ್ರಿಯರೇ, ಅಂಥ ಒಂದು ಕೂಡ ಪ್ರತಿಮೆಯನ್ನು ಇತಿಹಾಸದಲ್ಲಿ ಹುಟ್ಟಿಲ್ಲದ, ಏನೂ ನಮಗೆ ತಿಳಿದಿಲ್ಲದ ಒಂದು ಪ್ರತಿಮೆಯನ್ನು ನಮ್ಮ ಕಥೋಲಿಕ ಚರ್ಚಿನಲ್ಲಿ ತೋರಿಸಿ ಪ್ರತಿಯೊಂದು ಮೂರ್ತಿಯ ಹಿಂದೆ ಜೀವಿಸಿದ್ದ ಹಾಗೂ ಈಗಲೂ ಸ್ವರ್ಗದಲ್ಲಿ ಜೀವಿಸುವ ವ್ಯಕ್ತಿ ಇದ್ದಾರೆ. ಅದು ಪ್ರತಿಮೆ, ಆ ವ್ಯಕ್ತಿಯ ಪ್ರತೀಕ. ಆದ್ದರಿಂದ ಪ್ರಿಯರೇ, ಈಗ ವೆನರೇಷನ್ ಮತ್ತು ಎಡೋರೇಷನ್ ಅಂದರೆ ಏನು? ವೆನರೇಷನ್ ಅಂದರೆ ಗೌರವ, ಆಳವಾದ ಗೌರವ. ನಿಮಗೆ ಅತೀ ಪ್ರಿಯವಾದ ಮೇಷ್ಟ್ರು ಅಥವಾ ಟೀಚರ್ ನಿಮ್ಮ ಮುಂದೆ ಬಂದರೆ ಏನು ಮಾಡ್ತೀರಿ? ಕೆಲವೊಂದು ಸಂಸ್ಕೃತಿಯಲ್ಲಿ ಕಾಲು ಮುಟ್ಟಿ ಆಶೀರ್ವಾದ ಬೇಡ್ತೇವೆ, ನಮಸ್ಕರಿಸ್ತೇವೆ, ಅಥವಾ ಹೂಹಾರಗಳನ್ನು ಕೊಡ್ತೇವೆ, ಶಾಲು ಹೊದಿಸ್ತೇವೆ, ಅವರ ಬಗ್ಗೆ ಹೊಗಳಿ ಮಾತಾಡ್ತೇವೆ. ಈಗ ಮರಿಯಳ ಬಗ್ಗೆ ಕೂಡ ಸರ್ವ ಜನಾಂಗ ಹೊಗಳುವರೆನ್ನನು ಅಂತ ಹೇಳ್ತಾಳೆ ಮಾತೆ ಮರಿಯಳು ಕೂಡ. ನಾವು ಮಾತೆ ಮರಿಯಳ ಪ್ರತಿಮೆ ಇಟ್ಟಿದ್ದೇವೆ. ಒಂದು ಟೀಚರಿಗಿಂತ ಶ್ರೇಷ್ಠವಾದ ಸ್ಥಾನದಲ್ಲಿ ಇರುವವರು, ಅವರಿಗೆ ಗೌರವ ಸಲ್ಲಿಸ್ತೇವೆ. ಈಗ ಅದು ಗೌರವ, ಅದು ಮೂರ್ತಿ ಪೂಜೆ ಅಲ್ಲ. ಆದ್ದರಿಂದ ಪ್ರಿಯರೇ, ಈ ಬೈಬಲ್ನಲ್ಲಿ ಈ ಗೌರವ ಎನ್ನುವ, ಈ ವೆನರೇಷನ್ ಎನ್ನುವುದಿದೆ. ಒಂದೆರಡು ಉದಾಹರಣೆಗಳನ್ನು ನಾವು ತಗೊಳ್ಳೋಣ. ಸಾಮುವೇಲ್ ಮೊದಲ ಗ್ರಂಥ ಅಧ್ಯಾಯ 24 ವಾಕ್ಯ 8ರಲ್ಲಿ ಸೌಲನನ್ನು ಕೊಲ್ಲಿಕ್ಕೆ ದಾವೀದನಿಗೆ ಅವಕಾಶವಿತ್ತು. ಸೌಲನು ಒಂದು ಫಿಲಿಸ್ತಿಯ ಗುಹೆಯಲ್ಲಿ ಅಡಗಿಕೊಂಡಿದ್ದ. ಆದರೆ ದೇವರ ಅಭಿಷಿಕ್ತರ ಮೇಲೆ ಕೈ ಹಾಕುವುದಿಲ್ಲ ಅಂತ ಪ್ರಮಾಣ ಮಾಡಿದಂಥ ಈ ವ್ಯಕ್ತಿ ತನ್ನ ಶತ್ರುವಾದರೂ ಕೂಡ ಕೊಲ್ಲದೆ ಸೌಲನು ಸ್ವಲ್ಪ ದೂರ ಗುಹೆಯಿಂದ ಹೋದ್ಮೇಲೆ ಸಾಷ್ಟಾಂಗವರೆಗೆ ದಾವೀದ ನಮಸ್ಕರಿಸ್ತಾನೆ. ಆರಾಧನೆ ಏನು ಇಲ್ಲ, ಗೌರವ, ಅತಿಯಾದ ಆಳವಾದ ಗೌರವ, ಅಭಿಷಿಕ್ತ. ಎರಡನೇದಾಗಿ, ಸೌಲನು ಸತ್ತ ಮೇಲೆ ದಾವೀದ ಆ ಸೌಲನ ರಾಜ್ಯವನ್ನು ಸೌಲನ ಮೊಮ್ಮಗನಾದಂಥ, ಅಂದರೆ ಯೋನಾತನ ಮಗನಾದ ಮೆಪಿ ಬೋಶೇತನಿಗೆ ಕೊಡ್ತಾನೆ. ಈತ ದಾವೀದನ ಕಾಲಿಗೆ ಬಿದ್ದು ನಮಸ್ಕರಿಸ್ತಾನೆ. ಆರಾಧನೆ ಏನೋ ಅಲ್ಲ. ಹೊಸ ಒಡಂಬಡಿಕೆ ಬರೋಣ ನೋಡಿ. ಮತ್ತಾಯ 18 ವಾಕ್ಯ 26ರಲ್ಲಿ 10,000 ಚಿನ್ನದ ನಾಣ್ಯಗಳನ್ನು ಕೊಡಬೇಕಾಗಿದ್ದಂಥ ಆ ಸೇವಕ ರಾಜನ ಕಾಲಿಗೆ ಬಿದ್ದು ನಮಸ್ಕರಿಸ್ತಾನೆ. ಆರಾಧನೆ ಏನು? ಗೌರವ. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 10 ವಾಕ್ಯ 25ರಲ್ಲಿ ಕರ್ನೇಲಿಯನು ಪೇತ್ರನ ಕಾಲಿಗೆ ಬಿದ್ದು ನಮಸ್ಕರಿಸಿದ. ಆರಾಧನೆ ಏನು? ಗೌರವ. ಆದ್ದರಿಂದ ಪ್ರಿಯರೇ, ಪ್ರತಿಯೊಂದು ಸಂತರಿಗೆ ನಾವು ಗೌರವ ಸಲ್ಲಿಸುವುದು ಅದು ಆರಾಧನೆಯಲ್ಲ. ಅವರ ಒಳಿತನ ಬಗ್ಗೆ ಹೇಳುವುದು, ಅವರನ್ನು ಕೊಂಡಾಡುವುದು, ಅವರ ಗುಣಗಾನ ಮಾಡುವುದು ಅದು ಗೌರವ ಅಲ್ಲ. ಪ್ರತಿಮೆ ಎನ್ನುವುದು ಕೇವಲ ಧರ್ಮೋಪದೇಶವನ್ನು ಕಲಿಸಲಿಕ್ಕೆ ಮತ್ತು ಅವರ ಒಳಿತನ್ನು ಅನುಕರಿಸಲಿಕ್ಕೆ ಅಷ್ಟೇ. ಈಗ ವರ್ಷಿಪ್, ಎಡೋರೇಷನ್, ಪೂಜೆ ಅಂದರೆ ಏನು? ಕಥೋಲಿಕ ಧರ್ಮದಲ್ಲಿ ನಾವು ಪೂಜೆ, ಆರಾಧನೆ ಸಲ್ಲಿಸುವುದು ಕೇವಲ ತ್ರಯೇಕ ದೇವರಿಗೆ. ಯಾರಿಗೆ ಇದರ ಅರ್ಥ ಇನ್ನೂ ಆಗಲಿಲ್ಲ ಅವರು ಒಂದು ಸಲ ನಮ್ಮ ಕಥೋಲಿಕ ಚರ್ಚಿನ ಒಳಗಡೆ ಬಂದು ನೋಡಿದರೆ ಪ್ರತಿಮೆಗಳಿವೆ. ಅವುಗಳನ್ನು ಎಲ್ಲಿಟ್ಟಿದ್ದೇವೆ? ನಾವು ಪ್ರಧಾನ ಸ್ಥಾನದಲ್ಲಿ ಇಟ್ಟಿದ್ದೇವೇನೋ? ಇಲ್ಲ. ನಾವು ಚರ್ಚಿನ ಸೈಡಿನಲ್ಲಿ ಅವುಗಳನ್ನು ಇಟ್ಟಿದ್ದೇವೆ. ಅದು ಮುಖ್ಯವಲ್ಲ. ಒಂದು ಚಿಕ್ಕ ಮಗು ಸಂತ ಅಂತೋನಿಯ ಪ್ರತಿಮೆಯ ನೋಡಿ ಅಮ್ಮನಿಗೆ ಕೇಳ್ತದೆ, ಅಮ್ಮ ಇದು ಯಾರು? ಅವಕಾಶ ಒಂದು ಮಗುವಿಗೆ ಧರ್ಮೋಪದೇಶ, ದೇವರ ವಾಕ್ಯ ಕಲಿಸಲಿಕ್ಕೆ. ಈಗ ಆರಾಧನೆ ಅಂದರೆ ಏನು ನೋಡಿ. ಸಮಾರಿತದ ಮಹಿಳೆ ಯೇಸುವಿನಲ್ಲಿ ಮಾತನಾಡುವಾಗ ಒಂದು ಮಾತು ಹೇಳ್ತಾಳೆ. ಆ ಮಾತು ಏನಪ್ಪ ಅಂದರೆ, ನೀವು ಜೆರುಸಲೇಮಿನಲ್ಲಿ ಆರಾಧನೆ ಮಾಡ್ತೀರಿ. ಯಾಕೆ? ಯಹೂದ್ಯರು ಚಿಕ್ಕ ಚಿಕ್ಕ ಸಿನೋಗಾಗ್, ಪ್ರಾರ್ಥನಾ ಮಂದಿರಗಳಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಿದ್ರು. ಆದರೆ ಅಲ್ಲಿ ಬಲಿಯರ್ಪಣೆ ಇದ್ದಿಲ್ಲ. ಆರಾಧನೆ ಎಂಬ ಆ ಶ್ರೇಷ್ಠ ಪದವನ್ನು ಜೆರುಸಲೇಮ್ ದೇವಾಲಯಕ್ಕೆ ಮಾತ್ರ ಬಳಸ್ತಾಳೆ. ಪ್ರಿಯರೇ, ಪ್ರತಿ ಭಾನುವಾರ ತ್ರಯೇಕ ದೇವರಿಗೆ
ಬಲಿಪೂಜೆ ಅರ್ಪಿಸುವುದು ಶ್ರೇಷ್ಠವಾದಂಥ ಆರಾಧನೆ, ಶ್ರೇಷ್ಠವಾದಂಥ ಅದು ಬಲಿ ಅರ್ಪಣೆ. ಆದ್ದರಿಂದ ಪ್ರಿಯರೇ, ದೇವರಿಗೆ ಕೊಡುವಂಥ ಯಾವ ಗೌರವವನ್ನು, ಯಾವ ಆರಾಧನೆಯನ್ನು ನಾವು ಸಂತರಿಗೆ ಕೊಡುವುದಿಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಒಂದು, ಕಥೋಲಿಕ ಧರ್ಮ ಮೊದಲ 6 ಶತಮಾನಗಳಲ್ಲಿ ನಮಗೆ ಓದಲಿಕ್ಕೆ ಬೈಬಲ್ ಆ ಲಿಖಿತ ರೂಪದಲ್ಲಿ ಇದ್ದಿಲ್ಲ. ದೇವರ ವಾಕ್ಯವನ್ನು ಹೇಗೆ ಕಲಿಸಬೇಕು? ಸಂಕೇತಗಳ ಮುಖಾಂತರ, ಪ್ರತಿಮೆಗಳ ಮುಖಾಂತರ, ಜನರ ಬಾಯಿಂದ ಬಾಯಿಗೆ ಈ ದೇವರ ವಾಕ್ಯ, ಈ ಕಥೆಗಳು ಅದು ಓರಲ್ ಟ್ರೆಡಿಷನ್ ಆಗಿ ಮುಂದುವರಿಯಿತು ನೋಡಿ. ಆದ್ದರಿಂದ ಇವತ್ತಿಗೂ ಕೂಡ ನಮ್ಮ ಚರ್ಚಿನ ಗ್ಲಾಸ್ಗಳಲ್ಲಿ ಪ್ರತಿಮೆಗಳ ಪಿಕ್ಚರ್ಗಳಿವೆ, ಗೋಡೆಗಳಲ್ಲಿ ಚಿತ್ರಗಳಿವೆ. ಇವೆಲ್ಲವೂ ಓದು ಬರಹ ಬರದಂಥ ವ್ಯಕ್ತಿಗಳಿಗೆ ಅವರು ನೋಡಿದಾಗೆ ಅದು ಅರ್ಥ ಆಗ್ತದೆ. ಒಂದು ಪ್ರತಿಮೆಯನ್ನು ನೋಡುವಾಗ ಸಂತ ಫ್ರಾನ್ಸಿಸ್ ಅಸಿಸಿಯವರ ಪ್ರತಿಮೆ ನೋಡುವ ಅವ್ರ ಇಡೀ ಜೀವನ ಚರಿತ್ರೆ ನಮ್ಮ ಮನಸ್ಸಿಗೆ ನೆನಪಾಗ್ತದೆ. ಆದ್ದರಿಂದ ಓದು ಬರಹ ಬರದಂಥ ವ್ಯಕ್ತಿಗಳಿಗೆ ಪ್ರತಿಮೆಗಳ ಮುಖಾಂತರ ನಾವು ಧರ್ಮೋಪದೇಶವನ್ನು ಕಲಿಸಿದೆವು. ಅದರಿಂದ ಪ್ರಿಯರೇ, ಈ ದಿವಸ ಇಲ್ಲಿ ಒಂದು ಪ್ರತಿಮೆ ಇದೆ ನೋಡ್ರಿ, ಒಂದು ಮಾತೆ ಮರಿಯಳ ಪ್ರತಿಮೆ. ಅದರ ಸುತ್ತ ಹಾದು ಹೋಗುವಂಥ ಯಾವುದೇ ಧರ್ಮದ ವ್ಯಕ್ತಿ ಆಗಲಿ ಒಂದು ಸಲ ಗೌರವ ಭಾವನೆ, ದೇವರ ಸ್ಮರಣೆ ಮೂಡ್ತದೆ. ಇಂಥ ವಿಚಾರಗಳು ನಮಗೆ ಬೇಡ ಏನೋ. ಆದ್ದರಿಂದ ಪ್ರಿಯರೇ, ಪ್ರತಿಮೆಗಳನ್ನು ನಾವು ಗೌರವಿಸೋಣ. ಕೆಲವರಿಗೆ ನೋಡಿ, ಪ್ರತಿಮೆಗಳು ಹೊರಗೆ ಇರಲಿಕ್ಕಿಲ್ಲ. ಒಬ್ಬಳು ಜೋರು ಅತ್ತೆ ಇದ್ದಾರೆ, ಆ ಸೊಸೆಗೆ ಅತ್ತೆ ಜೋರು ಎನ್ನುವಂಥ ಆ ಪ್ರತಿಮೆಯನ್ನು, ಆ ಮೂರ್ತಿಯನ್ನು ಒಳಗೆ ಇಟ್ಟುಕೊಂಡಿದ್ದಾಳೆ. ಆ ಮೂರ್ತಿಗೆ ಪೂಜೆ ಮಾಡ್ತಾನೆ ಇರ್ತಾಳೆ ಪ್ರತಿದಿನ. ಅತ್ತೆ ಒಳ್ಳೆಯವಳಾದರೂ ಕೂಡ ಅತ್ತೆಯ ಬಗ್ಗೆ ಇರುವಂಥ ಈ ಮೂರ್ತಿ ಬದಲಾಗುವುದಿಲ್ಲ. ಅದು ಮೂರ್ತಿ ಪೂಜೆ. ಕೆಲವರಿಗೆ ಹೊರಗಡೆ ಮೂರ್ತಿಗಳಿಲ್ಲ, ಒಳಗಡೆ ಇದೆ. ಇಂಡಿಯನ್ ಐಡಲ್ ಅಂತ ಹೇಳ್ತಾರೆ, ಅಮೇರಿಕನ್ ಐಡಲ್ ನೋಡಿ, ಹೌದು ಮೂರ್ತಿ ಪೂಜೆ, ವ್ಯಕ್ತಿ ಪೂಜೆ. ಒಬ್ಬ ವ್ಯಕ್ತಿ ಬಗ್ಗೆ ಒಳ್ಳೆಯದಂತ ಇಲ್ಲಿ ಒಳಗೆ ಇಟ್ಕೊಂಡ್ರೆ ಅವರು ಕೆಟ್ಟವರಿದ್ದರೂ ಕೂಡ ಒಳ್ಳೆಯವರೇ, ಅದು ಬದಲಾಗುವುದಿಲ್ಲ. ಆದ್ದರಿಂದ ಕೆಲವರು ಕಥೋಲಿಕ ಆ ವಿಶ್ವಾಸದ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಅವರು ಮೂರ್ತಿ ಪೂಜೆ ಮಾಡ್ತಾರೆ. ದೇವರಿಗೆ ಮೆಚ್ಚುಗೆ ಆಗ್ತದೆ ಏನು? ಆದ್ದರಿಂದ ಪ್ರಿಯರೇ, ಈ ಸಂತರು ಏನಿದ್ದಾರೆ ಅಂದರೆ ಚಂದ್ರನಂತೆ, ಅವರದೇ ಬೆಳಕು ಅವರಿಗಿಲ್ಲ. ಎಷ್ಟು ಒಳ್ಳೆಯ ಮನಸ್ಸಂದರೆ, ಚಂದ್ರನದು ಅವನದು ಬೆಳಕಿಲ್ಲ, ಸೂರ್ಯನ ಬೆಳಕನ್ನು ಹೀರಿ ತನಗಾಗಿ ಹೀರಿದ್ದನ್ನು ಬೇರೆಯವರಿಗೆ ಕೊಡ್ತಾನೆ. ಈ ಸಂತರು ಅದೇ ರೀತಿ ಪ್ರಭುವಿನಿಂದ ಪಡೆದದ್ದನ್ನು ನಮಗೆ ಹಂಚುವಷ್ಟು, ಕೊಡುವಷ್ಟು ಒಳ್ಳೆಯ ಮನಸ್ಸುಳ್ಳಂಥ ವ್ಯಕ್ತಿಗಳು. ಅಷ್ಟು ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ನಾವು ಇಷ್ಟೊಂದು ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ದೇವರಿಗೆ ಇಷ್ಟವಾಗ್ತದೇನು? ಆದ್ದರಿಂದ ಪ್ರಿಯರೇ, ಮಾತೆ ಮರಿಯಳು ದೇವರಿಗೆ ತುಂಬ ಪ್ರಿಯವಾದಂಥ ಮಗಳು. ಆದ್ದರಿಂದ ಈ ದಿವಸ ನಾವು ಅವರನ್ನು ಗೌರವಿಸುವುದು, ಅವರ ಪ್ರತಿಮೆಗಳನ್ನು ನೀಡುವುದು ಮೂರ್ತಿ ಪೂಜೆ ಅಲ್ಲ. ಅದರಿಂದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹಂಚಿದ್ದೇನೆ. ಪ್ರಿಯರೇ, ಈ ವಿಚಾರಗಳು ನಿಮಗೆ ಅರ್ಥವಾಯಿತವಾದರೆ, ಇಷ್ಟವಾದವಾದರೆ ನೀವು ಬೇರೆಯವರಿಗೂ ಹಂಚಿಕೊಳ್ಳಿ. ನಿಮ್ಮ ವಿಚಾರಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ. ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಸಹಕಾರಿಯಾಗ್ತದೆ. ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಶುಭ ದಿನ. ದೇವರ ಆಶೀರ್ವಾದಗಳು.